ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೋಟೆಲ್ ವೇರ್ ಐಟಮ್ಸ್ ಕಂಪ್ಲೀಟ್ ಆಗಿ ನಿಮಗೆ ಹೋಲ್ಸೇಲ್ ನಲ್ಲಿ ಸಿಗುವಂತಹ ಕಲೆಕ್ಷನ್ಸ್ ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡೈರೆಕ್ಟ್ ಹೋದ್ರೆ ರಿಟೇಲ್ ಆಪ್ಷನ್ಸ್ ಕೂಡ ಸಿಗುತ್ತೆ, ಹಾಗೆ ಸಿಂಗಲ್ ಪೀಸಸ್ ಸಹ ನಿಮಗೆ ಅವರು ನಿಮಗೆ ಡೈರೆಕ್ಟ್ ಹೋದಾಗ ಕೊಡ್ತಾರೆ ಫ್ರೆಂಡ್ಸ್. ಇನ್ನು ₹5 ನಿಮಗೆ 5,000 ಇರುವಂತಹ ಎಲ್ಲಾ ಸೈಜಸ್ ಐಟಮ್ಸ್ ಕಲೆಕ್ಷನ್ಸ್ ಗಳು ಇವ್ರ ಹತ್ರ ನಿಮಗೆ ಅವೈಲೇಬಲ್ ಇರುತ್ತೆ. ಕಡಿಮೆ ಪ್ರೈಸಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಬೇಕು ಅನ್ನೋರು ಸೊ ತುಂಬಾನೇ ಚೆನ್ನಾಗಿರುವಂತದ್ದು ಕ್ವಾಲಿಟಿ ವೈಸ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಗಳನ್ನ ಇಲ್ಲಿ ನೋಡಬಹುದು. ಇನ್ನು ಅಲ್ಯೂಮಿನಿಯಂ ಆಗಿರಬಹುದು, ಪ್ಲಾಸ್ಟಿಕ್ ಆಗಿರಬಹುದು, ಸ್ಟೀಲು, ಹೋಟೆಲ್ ಐಟಮ್ಸ್, ಕ್ಯಾಂಟೀನ್ ಐಟಮ್ಸ್, ಟೆಂಟ್ ಹೌಸ್ ಐಟಮ್ಸ್, ಶಾಮಿಯಾನ, ಪಿಜಿ, ಮದುವೆ, ಗೃಹ ಪ್ರವೇಶ, ನಾಮಕರಣ ಫಂಕ್ಷನ್ ಬೇಕಾಗಿರುವಂತಹ ಎಲ್ಲಾ ಕಲೆಕ್ಷನ್ಸ್ ಗಳು ಅದರಲ್ಲೂ ಕೂಡ ನಿಮಗೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಎಷ್ಟೇ ಬೇಕಾದ್ರೂ ಕೂಡ ಜಸ್ಟ್ ನಿಮ್ಗೆ ಒಂದು 5 minutes ಅಲ್ಲಿ ಅರೇಂಜ್ ಮಾಡುವಷ್ಟು ಅವ್ರ ಹತ್ರ ಕಲೆಕ್ಷನ್ಸ್ ಗಳು ಸಿಗ್ತಾ ಇದೆ. ಸೊ ಅಂಗಡಿ ನಿಮಗೆ ತುಂಬಾನೇ ಚಿಕ್ಕದಾಗಿರುತ್ತೆ, ಬಟ್ ನಿಮ್ಗೆ ಇವ್ರದೇ ಆದಂತಹ ಗೋಡೌನ್ ಇರುತ್ತೆ, ಅಲ್ಲಿ ತುಂಬಾನೇ ಸ್ಟಾಕ್ಸ್ ಗಳು ಅವೈಲೇಬಿಲಿಟಿ ಇರುತ್ತೆ. ಹಾಗೆ ನಿಮ್ಗೆ ಪ್ರೈಸ್ ಎನ್ಕ್ವೈರಿ ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಅವರು ನಿಮ್ಗೆ ಪ್ರತಿಯೊಂದು ಕೂಡ ನಿಮ್ಗೆ ಎನ್ಕ್ವೈರಿಯಲ್ಲಿ ಡೀಟೇಲ್ಸ್ ಗಳನ್ನೆಲ್ಲ ಕೊಡ್ತಾರೆ. ಹಾಗೆ ಎಲ್ಲಾ ಐಟಮ್ಸ್ ನಲ್ಲೂ ಕೂಡ ನಿಮ್ಗೆ ಸೈಜಸ್ ಅವೈಲೇಬಲ್ ಇರುತ್ತೆ. ಸೊ ಅದ್ರ ತಕ್ಕ ಹಾಗೆ ಅದಕ್ಕೆ ಪ್ರೈಸಸ್ ಕೂಡ ಇರುತ್ತೆ. ಸೊ ಖಂಡಿತವಾಗ್ಲೂ ಹೇಳ್ತೀನಿ, ಇಲ್ಲಿ ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಸಣ್ಣ ಒಂದು ಸ್ಪೂನ್ ಇಂದ ಹಿಡಿದು ನಿಮ್ಗೆ ದೊಡ್ಡ ಮಟ್ಟಿಗೆ ಇರೋದು ಅಂದ್ರೆ 1 kg ಬೇಯುವಂತ ಪಾತ್ರೆಯಿಂದ ಹಿಡಿದು ನಿಮ್ಗೆ ಅಪ್ ಟು ನಿಮ್ಗೆ 100 kg ಬೇಯುವಷ್ಟು ಪಾತ್ರೆಗಳು ಎಲ್ಲಾನು ಕೂಡ ನಿಮ್ಗೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಲೊಕೇಶನ್ ಬಗ್ಗೆ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಚಿಕ್ಪೇಟ್ ಮೆಟ್ರೋ ಸ್ಟೇಷನ್. ಸೊ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಚಿಕ್ಪೇಟ್ ಮೆಟ್ರೋ ಸ್ಟೇಷನ್, ಅದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಬರುವಂತದ್ದು ಫ್ರೆಂಡ್ಸ್. ಇದು ತುಂಬಾನೇ ಈಸಿ ಲೊಕೇಶನ್, ಎಲ್ಲೂ ಕೂಡ ಮಿಸ್ಗೈಡ್ ಆಗುವಂತದ್ದಿಲ್ಲ. ಕನ್ಫ್ಯೂಷನ್ ಆಯ್ತು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾರೆ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ಲಿ ನಿಮ್ಗೆ ಚಿಕ್ಪೇಟ್ ಮೆಟ್ರೋ ಸ್ಟೇಷನ್ ಇಂದ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಬಂದ್ರೆ ನಮಗೆ MK ಶಾ ಅಂಡ್ ಕೋ ಅಂತ ಇದೆ. ಸೊ ನವಾಜ್ ಮೆಟಲ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಬೇಕಾಗಿರುವಂತಹ ಹೋಟೆಲ್ ವೇರ್ ಐಟಮ್ಸ್ ಎಲ್ಲಾನು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಕ್ವಿಕ್ ಆಗಿ ಕಲೆಕ್ಷನ್ಸ್ ಗಳನ್ನ ನೋಡ್ಕೊ ಬರೋಣ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋದಲ್ಲಿ ನಿಮಗೆ ಮೇನ್ ಕಲೆಕ್ಷನ್ಸ್ ಗಳನ್ನ ಎಲ್ಲಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕ್ವಿಕ್ ಆಗಿ ಕಲೆಕ್ಷನ್ಸ್ ಗಳನ್ನ ನೋಡ್ಕೊಂಡು ಬಂದ್ಬಿಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ಕಾರ. ಹೇಳಿ ಸರ್, ನಿಮ್ಮ ಒಂದು ಶಾಪ್ ನೇಮ್? ನಮ್ಮ ಶಾಪ್ ನೇಮ್ ನವಾಜ್ ಮೆಟಲ್ ಅಂತ, MK ಶಾ ಅಂತ ನವಾಜ್ ಮೆಟಲ್ ಅಂತ ಎಡ್ ಫ್ರಮ್ ಇದೆ ನಮ್ದು. MK ಶಾ ಅಂತ ಮುಂದೆ ಫುಡ್ ಬರುತ್ತೆ, ನವಾಜ್ ಮೆಟಲ್ ಫ್ರಮ್ ಆಗುತ್ತೆ ನಮ್ದು. ನಮ್ದು ಹೋಟೆಲ್, ಕ್ಯಾಟರಿಂಗ್, PG ಐಟಮ್ ಎಲ್ಲ ಐಟಮ್ ಸಿಗುತ್ತೆ ನಿಮ್ಗೆ. A to Z ಅನೇ ಐಟಮ್ ಹೋಲ್ಸೇಲ್ ರೇಟ್ ಸಿಗುತ್ತೆ. ಅಂಗಡಿ ನಮ್ದು ನೋಡಕ್ ಚಿಕ್ಕದು, ನಿಮ್ಗೆ ಐಟಮ್ ಏನಿದ್ರು ಬಲ್ಕ್ ಅಲ್ಲಿ ಸಿಗುತ್ತೆ. ಮಿಕ್ಕಿದ ಐಟಮ್ ಎಲ್ಲ ಇರುತ್ತೆ ನಿಮ್ಗೆ. ಎಲ್ಲ ಬಲ್ಕ್ ಐಟಮ್ ಬೇಕಾದ್ರೆ ಸಿಗುತ್ತೆ ನಿಮ್ಗೆ. 1 kg ಹಿಡಿದು ಪಾತ್ರೆ 10 kg 100 kg ವರೆಗೂ ಬೇಕಂದ್ರೆ ಇಮಿಡಿಯೇಟ್ಲಿ ಸಿಗ್ಬಿಡುತ್ತೆ ನಿಮ್ಗೆ. ಪ್ಲಸ್ ನಿಮ್ಗೆ ಶಾಪ್ ಟೈಮಿಂಗ್ಸ್ ಮೇಡಮ್? ಶಾಪ್ ಟೈಮಿಂಗ್ಸ್ ಏನಿದೆ? 9 to 9 ಮೇಡಮ್. 9 to 9 ಮೇಡಮ್. ಸಂಡೇ 8:50 to 7 o'clock. ಇಡ್ಲಿ ಬಾಕ್ಸ್ ಕಮರ್ಷಿಯಲ್, ಇದರಲ್ಲಿ 36, 54, 81, 108 ಬರುತ್ತೆ. ಇದು 12 ಕಂಪಾರ್ಟ್ಮೆಂಟ್ ಬರುತ್ತೆ ನಿಮ್ಗೆ. 12 ಕಂಪಾರ್ಟ್ಮೆಂಟ್ ಒನ್ ಟೈಮ್ ಒಂದು ಇಡ್ಲಿ ಬಂದ್ರೆ 108 ಇಡ್ಲಿ ಆಗುತ್ತೆ. 30 ಇಡ್ಲಿ 48 ಇಡ್ಲಿ ಆಗುತ್ತೆ. ಬಟ್ ನಿಮ್ಗೆ ಇದ್ರಲ್ಲಿ ಚಿಕ್ಕದ್ರು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ಇದ್ರಲ್ಲಿ ಇಲ್ಲಿ ಆಲ್ ಐಟಮ್ ಸಿಗುತ್ತೆ. 3 ಲೀಟರ್ 100 ಲೀಟರ್ ವರೆಗೂ ಸಿಗುತ್ತೆ. ಕಂಪ್ನಿ ನಿಮ್ಗೆ ಯಾವ ಕಂಪ್ನಿ ಬೇಕಾದ್ರೂ ಪ್ರೆಸ್ಟೀಜ್, ಪಿಜನ್, ಹ್ಯಾಂಕರ್ ಯಾವ ಕಂಪ್ನಿ ಬೇಕಾದ್ರೂ ಸಿಗುತ್ತೆ. ಇದು ಮೆಟಲ್ ಹ್ಯಾಂಡಲ್ ಬರುತ್ತೆ ಮೇಡಮ್. ಇದು ಹೆವಿ ತಿಕ್ ಬರುತ್ತೆ, ಬಾಟಮ್ ತಳ ಬರುತ್ತೆ ನಿಮ್ಗೆ. ಬಟ್ ಇದರಲ್ಲಿ ಹ್ಯಾಂಕರ್ ಅಲ್ಲಿ ಹಾಟ್ ಬಾಕ್ಸ್ ಎಲ್ಲ ಸಿಗುತ್ತೆ. ಹಾಟ್ ಬಾಕ್ಸ್ ಸಿಗುತ್ತೆ. ಇದರಲ್ಲಿ ನಿಮ್ಗೆ 1 ಲೀಟರ್ ಇಂದ ನಿಮ್ಗೆ 100 ಲೀಟರ್ ವರೆಗೂ ಹಾಟ್ ಬಾಕ್ಸ್ ಸಿಗುತ್ತೆ ನಿಮ್ಗೆ. ಇದು ಸ್ಟೀಲ್ ಹಾಟ್ ಬಾಕ್ಸ್. ಇದು ಸ್ಟೀಲ್ ಹಾಟ್ ಬಾಕ್ಸ್. ಇದು ಕ್ವಾಲಿಟಿ ನೋಡಿದ್ರೆ ಕ್ವಾಲಿಟಿ ಚೆನ್ನಾಗಿದೆ ಮೇಡಮ್. ಕ್ವಾಲಿಟಿ ನೋಡಿ. ಇದರಲ್ಲಿ ನಿಮ್ಗೆ 30 ಇಡ್ಲಿ ಅಂದ್ರೆ 70 ಇಡುತ್ತದೆ. 1 ಇಡ್ಲಿ 120 ಇಡುತ್ತದೆ. 120 ಇಡ್ಲಿ ಇಡುತ್ತದೆ. ಬಿಸಿ ಗ್ಯಾರಂಟಿ ಇರುತ್ತೆ. ಬಿಸಿ ನಿಲ್ಲ ಅಂದ್ರೆ ಯಾವಾಗ ತಗೊಂಡು ಪಿಸ್ಟ್ ಚೇಂಜ್ ಇರುತ್ತೆ. 6 ಅವರಿಂದ 8 ಅವರ್ ಸ್ವಲ್ಪ ಕಮ್ಮಿ ಆಗುತ್ತೆ ಮೇಡಮ್. ಇಲ್ಲ ಕಮ್ಮಿ ಕೆಜಿ, ಯಾಕಂದ್ರೆ ಜಾಗ ಇಲ್ಲ ಅಂತ ನಿಮ್ಗೆ 1 kg ಇಂದ ಹಿಡಿದು 100 kg ಕುಕ್ ಮಾಡೋವರೆಗೂ ನಿಮ್ಗೆ 100 ಸಿಗುತ್ತೆ ನಿಮ್ಗೆ ಪಾತ್ರೆ. ಸ್ಟಾಕ್ ಇರುತ್ತೆ. ಬಟ್ ಇದು ನಿಮ್ಗೆ ಜಾಗ ಇಲ್ಲ ಅಂತ ಇಲ್ಲಿ ನಾವು ಇಕ್ಕಿದೀವಿ ಸ್ಯಾಂಪಲ್ಗೋಸ್ಕರ. ಈಗ ಫ್ರೆಶ್ ಎಂಡಿಂಗ್ 1 kg ಇಂದ ಹಿಡಿದು 200 kg ಬೇವರೆಗೂ ಸಿಗುತ್ತೆ. 200 kg ವರೆಗೂ ಸಿಗುತ್ತೆ. ಬಟ್ ಹೇಳ್ಬೇಕಾದ್ರೆ ಹೈದರಾಬಾದ್ ಬಿರಿಯಾನಿ ಮಾಡ್ತಾರೆ. ಇದು ಥಿಕ್ನೆಸ್ ಪಾತ್ರೆ. ಇದರಿಂದ ನಿಮ್ಗೆ 2 kg ಇಂದ ಹಿಡಿದು 25 kg ವರೆಗೂ ಬೇವು ಸಿಗುತ್ತೆ. ಇದು ಹೆವಿ ಬರುತ್ತೆ ಕೆಜಿ. ಸ್ವಲ್ಪ ನೋಡಿ ಮೇಡಮ್, ಇದು ತಳ ದಪ್ಪ ಬರುತ್ತೆ. ಇದು ಆಮೇಲೆ ಪಾತ್ರೆ ಪ್ರಕಾರ ನೋಡಿದ್ರೆ ಮೀಡಿಯಂ ಸಿಗುತ್ತೆ, ಹೆವಿನೂ ಬರುತ್ತೆ. ಇದು ಹೆವಿ ಕ್ವಾಲಿಟಿ. ಇದು ಎಷ್ಟು ಕಂಠ ದಪ್ಪ ಬರುತ್ತೆ, ತಳನೂ ಅಷ್ಟೇ ದಪ್ಪ ಬರುತ್ತೆ ನಿಮ್ಗೆ. ಇದು ಪಾತ್ರೆ ಇಂಡಲ್ ನಮ್ದು, ತಳ ಸಿಗಲ್ಲ. ಹೋಟೆಲ್ ನಲ್ಲಿ ಡೈಲಿ ಕುಕಿಂಗ್ ತಳ ಬೇಕಾಗಿರುತ್ತೆ. ಇದು ಹೆವಿ ಬರುತ್ತೆ ಮೇಡಮ್. ಅನ್ನ ಬಸಿ ಅದು ಸ್ಟೀಲ್ ಎಲ್ಲ ಸಿಗುತ್ತೆ. ಹಾಟ್ ಬಾಕ್ಸ್ ತೋರಿಸಲ್ಲ. ಈ ಹಾಟ್ ಬಾಕ್ಸ್ ಅಂದ್ರೆ
5 kg 3 kg ರೈಸ್, ಬಿರಿಯಾನಿ ರೈಸ್ ಏನೋ ಹಾಕಿದ್ರೆ ಪಲಾವ್ ಹಾಕಿರ್ಬೋದು, ಎಲ್ಲ ನಿಮ್ಗೆ ಆಗುತ್ತೆ ಇದು. ಇದು ಹೈಟ್ ಹಾಟ್ ಬಾಕ್ಸ್. ಆಮೇಲೆ ರೈಸ್ ಟೆನ್ನರ್, ಇದರಲ್ಲಿ ಇಂಡಾಲಿಯಮ್ ಸ್ಟೀಲ್ ಎಲ್ಲ ಸಿಗುತ್ತೆ ನಿಮ್ಗೆ. ಅದು ಸ್ಟೀಲ್ ಇದು. ಇದರಲ್ಲಿ ಇಂಡಾಲಿಯಮ್ ಅಲ್ಯೂಮಿನಿಯಂ ಸಿಗುತ್ತೆ, ಸ್ಟೀಲ್ ಸಿಗುತ್ತೆ ನಿಮ್ಗೆ. ಆಮೇಲೆ ಮನೆಗೋಸ್ಕರ ಬಿಂದಿಗೆಗಳು, ಆ ತರ ಸೆಲೆಮ್ ಸ್ಟೀಲ್ ಬಿಂದಿಗೆಗಳು ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇದು ಕ್ವಾಲಿಟಿ ಸೆಲೆಮ್ ಸ್ಟೀಲ್ ಬರುತ್ತೆ. ಮಾಡಲ್ಸ್ ಸಿಗುತ್ತೆ, 3-4 ಮಾಡಲ್ಸ್ ಇದೆ, 3-4 ಮಾಡಲ್ಸ್ ಸಿಗುತ್ತೆ ನಿಮ್ಗೆ. ಆಮೇಲೆ ಕಮರ್ಷಿಯಲ್ ಅಲ್ಲಿ ಬಂದ್ರೆ ನಿಮ್ಗೆ ಸಿಂಗಲ್ ಸ್ಟವ್, ಡಬಲ್ ಸ್ಟವ್, ಟ್ರಿಬಲ್ ಸ್ಟವ್ ನಿಮ್ಗೆ ರೆಡಿ ಸಿಗ್ಬಿಡುತ್ತೆ. ಇದು ರೆಡಿ ಸಿಗ್ಬಿಡುತ್ತೆ. 5 ಮಿನಿಟ್ ಫಿಟ್ಟಿಂಗ್ ಮಾಡಿ ಕೊಟ್ಬಿಡ್ತೀವಿ. ಕಸ್ಟಮರ್ ಮುಂದೆ ಚೆಕ್ ಮಾಡ್ಬಿಟ್ಟು ಲೀಕೇಜ್ ಚೆಕ್ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ. ರೆಡಿ ಸಿಗುತ್ತೆ ಮೇಡಮ್ ಇದು. ಬಟ್ ಇದ್ರಲ್ಲಿ ನಿಮ್ಗೆ SS ಬೇಕಾ ಕಮರ್ಷಿಯಲ್ಗೆ, SS ಸಿಂಗಲ್ ಬರ್ನಲ್, 2 ಬರ್ನಲ್, 3 ಬರ್ನಲ್, ಚೈನೀಸ್, ಕೌಂಟರ್ ಪಿಕಪ್ ಎಲ್ಲ ಸಿಗ್ಬಿಡುತ್ತೆ ಮೇಡಮ್ ನಿಮ್ಗೆ. ಅಕಸ್ಮಾತ್ ಬರ್ಬೇಕಾದ್ರೆ ನಿಮ್ಗೆ ಕುಕ್ಕರ್ 2 ಲೀಟರ್ ಇಂದ ಹಿಡಿದು 12 ಲೀಟರ್ ಅಂತ ಹೇಳಿದ್ನಲ್ಲ, 2 ಲೀಟರ್ ವರೆಗಿದೆ. 10 ವರ್ಷದ ಇವಾಗ 24 ಲೀಟರ್ ಈ ಸೈಜ್ ಅವೈಲೇಬಲ್ ರೆಡಿ ಸಿಗುತ್ತೆ. ಆಮೇಲೆ ತಂದೂರಿ ಡ್ರಮ್, ಇದು ತಂದೂರಿ ಡ್ರಮ್ SS ಪ್ಲಸ್ MS 2 in 1 ರೆಡಿ ಸಿಗುತ್ತೆ ನಿಮ್ಗೆ. ಇದು ತಂದೂರಿ ಡ್ರಮ್ ಸಿಗುತ್ತೆ, ಇದಕ್ಕೆ ತಕ್ಕಂಗೆ ಸಿಗುತ್ತೆ. ಮತ್ತೆ ಬೇಕಾದ್ರೆ ಇದು ಪೊಲಲೈಸರ್, 3 HP 2 HP ಎಲ್ಲ ಬರುತ್ತೆ. 5 ಬ್ಲೇಡ್ ಬರುತ್ತೆ ನಿಮ್ಗೆ. ಜಿಂಜರ್ ಪೇಸ್ಟ್, ಬಾದಾಮ್ ಪೇಸ್ಟ್, ಬಾದಾಮು ಎಲ್ಲ ನೀವು ಇದ್ ಮಾಡ್ಕೊಬಹುದು. ಬಟ್ ಆಮೇಲೆ ಗ್ರೈಂಡರ್ 2 ಲೀಟರ್, 3 ಲೀಟರ್, 5 ಲೀಟರ್, 8 ಲೀಟರ್, 10 ಲೀಟರ್, 15 ಲೀಟರ್, 20 ಲೀಟರ್ ಎಲ್ಲ ಅವೈಲೇಬಲ್ ಸೈಜ್ ಸಿಗುತ್ತೆ. ವಾರಂಟಿ ಕೂಡ ಬರುತ್ತೆ ನಿಮ್ಗೆ. ವಾರಂಟಿ ನಿಮ್ಗೆ 1 ಇಯರ್, 2 ಇಯರ್, 5 ಇಯರ್ ಏನೇ ಮೋಟರ್ ಪ್ರಾಬ್ಲಮ್ ಅಂದ್ರೆ ಅಲ್ಲೇ ಬಂದು ಸರ್ವಿಸ್ ಮಾಡ್ತಾರೆ ನಮ್ ಜನ. ಗ್ರೈಂಡರ್ ಸಿಗುತ್ತೆ. ಆಮೇಲೆ ಚಿಕ್ಕದಾಗ ಮೊಮೋಸ್ ಮಾಡ್ತಾರೆ. ಮೊಮೋಸ್ ಅಲ್ಲಿ ವಾಟರ್ ಕಂಟೈನರ್, ಫುಡ್ ಕಂಟೈನರ್ 3 ಬರುತ್ತೆ. ಮನೆಗೋಸ್ಕರ, ಡೊಮೆಸ್ಟಿಕ್ಗೋಸ್ಕರ ಸ್ಮಾಲ್ ಸಿಗುತ್ತೆ, ದೊಡ್ಡದು ಸಿಗುತ್ತೆ. ಇದು ಮೊಮೋ ಸ್ಟೀಮರ್, ಇದು ಸಿಗ್ಬಿಡುತ್ತೆ. ಆಮೇಲೆ ಡ್ರಿಂಕರ್ಸ್ ಶಾಮಿಯಾನದಲ್ಲಿ ಬಗೀಟು ಅಂದ್ರೆ ಅನ್ನ ಸರ್ವಿಂಗ್ ಮಾಡಕ್ಕೆ, ಸಾಂಬಾರ್ ಸರ್ವಿಂಗ್ ಮಾಡಕ್ಕೆ ಬಗೀಟು ಸಿಗುತ್ತೆ. ಇದು ಕಂಠದಲ್ಲಿ ಕಬ್ಬಣ ರಾಡ್ ಏನು ಬರಲ್ಲ, ಇದು ಹೆವಿ ಬರುತ್ತೆ, ಸರ್ವಿಂಗ್ ಎಲ್ಲ ಮಾಡ್ಬೋದು ನೀವು. ಆಮೇಲೆ ಇದ್ರಲ್ಲಿ ಚಿಕ್ಕ ಸೈಜ್ ಸಿಗುತ್ತೆ, ಮನೆಗೋಸ್ಕರ ಟೆಂಟ್ ಹೌಸ್ಗೋಸ್ಕರನೂ ಸಿಗುತ್ತೆ ನಿಮ್ಗೆ. ಆಮೇಲೆ ಟೀ ಫ್ಲಾಸ್ ನಿಮ್ಗೆ ಹ್ಯಾಂಕರ್, ಇದು ಹಾಕಿಂಗ್ಸ್ ಅಲ್ಲಿ 3 ಲೀಟರ್ ಇಂದ ಹಿಡಿದು 22 ಲೀಟರ್ ವರೆಗೂ ಬಿಗ್ ಬಾಯ್ ಇದು ಅವೈಲೇಬಲ್ ರೆಡಿ ಸಿಗುತ್ತೆ. ಇದು ಔಟರ್ ಲಿಟ್ ತೋರಿಸೋದು, ಇದು ಇನ್ನರ್ ಲಿಟ್. ಆಮೇಲೆ ಟೀ ಫ್ಲಾಸ್, ಇದು ಟೀ ಫ್ಲಾಸ್ 2.5 ಲೀಟರ್, 2.5 ಲೀಟರ್, 5 ಲೀಟರ್, 7.5 ಲೀಟರ್, 10 ಲೀಟರ್, 15 ಲೀಟರ್, 20, 25 ಲೀಟರ್, 30 ಲೀಟರ್. 25 ಮೆಂಬರ್ಸ್ ಇಂದ 200 ಮೆಂಬರ್ಸ್ ಕುಡಿಯೋವರೆಗೂ ಟೀ ಅವೈಲೇಬಲ್ ನಿಮ್ಗೆ ಫ್ಲಾಸ್ ಸಿಗುತ್ತೆ. 6 ಅವರ್ ಸ್ಟ್ಯಾಂಡರ್ಡ್ ಹೀಟ್ ಇರುತ್ತೆ. 8 ಅವರ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಹೀಟ್ ನಲ್ಲಿ ಯಾವಾಗ ತಗೊಂಬಂದ್ರೆ ಪಿಸ್ಟ್ ಟು ಚೇಂಜ್ ಇರುತ್ತೆ ನಮ್ಮ ಹತ್ರ. ಸೂಪರ್. ನಿಮ್ಗೆ 15 ರೂಪೀಸ್ 20 ರೂಪೀಸ್ ರೇಂಜ್ ಅಂತ ಹೇಳಿದೆ ನಾನು. ಇದು ಸ್ಯಾಂಪಲ್ ಇವಾಗ ಗೃಹ ಪ್ರವೇಶಕ್ಕೆ ರಿಟರ್ನ್ ಗಿಫ್ಟ್. ನಿಮ್ಗೆ 1000 ಪೀಸ್ ಬೇಕಾ, 2000 ಪೀಸ್ ಬೇಕಾ, 10 ಮಿನಿಟ್ ಅಲ್ಲಿ ಕೊಡ್ತೀನಿ. ಐಟಮ್ ರೆಡಿ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 30 ರೂಪೀಸ್, 40 ರೂಪೀಸ್, 50 ರೂಪೀಸ್, ಕೆಜಿ ಲೆಕ್ಕನೂ ಸಿಗುತ್ತೆ, ಪೀಸ್ ಲೆಕ್ಕನೂ ಸಿಗುತ್ತೆ. ಇದ್ರಲ್ಲಿ ಸಿಗುತ್ತೆ. ಮಾಡೆಲ್ಸ್ ಏನ್ ಬೇಕಾದ್ರೂ ಸಿಗುತ್ತೆ. ಆಮೇಲೆ ಹೋಟ್ಲಲ್ಲಿ ಜ್ಯೂಸ್ ಗ್ಲಾಸ್, ನಿಮ್ಗೆ ಜ್ಯೂಸ್ ಗ್ಲಾಸ್ ಸಿಗುತ್ತೆ. ಐಸ್ ಕ್ರೀಮ್ ಬೌಲ್ ಸಿಗುತ್ತೆ. ಈ ತರ ಜ್ಯೂಸ್, ಇದು ಅನ್ಬ್ರೇಕೇಬಲ್, ಬಿಸಿ ಹೊಡೆಯೋದು ಏನಾಗಲ್ಲ, ಅನ್ಬ್ರೇಕೇಬಲ್ ಏನು ಹೊಡೆಯಲ್ಲ ಇದು. ಬಟ್ ಹೆಂಗಂದ್ರೆ ನಿಮ್ಗೆ ಬ್ರೇಕಬಲ್ ಇರುತ್ತೆ. ಇದು ನಿಮ್ಗೆಲ್ಲ ಮಾಡೆಲ್ ಸಿಗುತ್ತೆ. ಬಟ್ ಹೇಳ್ಬೇಕಂದ್ರೆ ನಿಮ್ಗೆ ಗಿಫ್ಟ್ ಐಟಮ್ ಇಂದಲ್ಲಿ ಹೇಳ್ತೀನಿ. ಆಮೇಲೆ ರೈತಾ ಕಪ್ಗಳು, ಯು ಡಿಶ್ಗಳು, ಗೋಬಿ ಗಿಬಿ ಗ್ರೇವಿ ಐಟಮ್ ಆಗುತ್ತೆ. ಆಮೇಲೆ ಹ್ಯಾಮರಿಂಗ್ ಕಡಿ ಸೈಜ್ ಎಲ್ಲ ಅವೈಲೇಬಲ್ ಸಿಗುತ್ತೆ ಇದರಲ್ಲಿ. ಇದು ಹ್ಯಾಮರಿಂಗ್ ಕಡಿ, ಇದು ಹೆವಿ ಬರುತ್ತೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಬಿರಿಯಾನಿ ಬೋಲ್ ಬರುತ್ತೆ. ಬಿರಿಯಾನಿ ಬೋಲ್ ಬರುತ್ತೆ. ಇದ್ರಲ್ಲಿ ಡಬಲ್ ಬಾಡಿ ಬರುತ್ತೆ. ಇದು ನಿಮ್ಗೆ ಸೈಜ್ ಸಿಂಗಲ್ ಪರ್ಸನ್, ಡಬಲ್ ಪರ್ಸನ್ ಎಲ್ಲ ಸಿಗುತ್ತೆ. ಆಮೇಲೆ ಇದು ಹಂಡಿ ಟೈಪ್ ಸಿಗುತ್ತೆ ನಿಮ್ಗೆ. ಈ ಹಂಡಿ ಇದು ಬಿರಿಯಾನಿ ಹಂಡಿ ಅಂತಾರೆ. ಹೈದರಾಬಾದ್ ಅಲ್ಲಿ ಜಾಸ್ತಿ ಇದು ಮಾಡ್ತಾರೆ. ಇದು ಬಿರಿಯಾನಿ ಹಂಡಿ, ಬಿರಿಯಾನಿ ಸರ್ವಿಂಗ್ ಕೊಡ್ಬೋದು ಇದು. ಬಟ್ ಆಮೇಲೆ ಇದರಲ್ಲಿ ಕಾಪರ್ ಬಟನ್ ಬರುತ್ತೆ. ಕಾಪರ್ ಬಟನ್ ಅಲ್ಲಿ ಸೈಜ್ ಸಿಂಗಲ್ ಪರ್ಸನ್, ಡಬಲ್ ಪರ್ಸನ್ ಎಲ್ಲ ಸಿಗುತ್ತೆ ನಿಮ್ಗೆ. ಇದ್ರಲ್ಲೂ ಸಿಗುತ್ತೆ ಮಾಡಲ್. ಆಮೇಲೆ ವಾಟರ್ ಗ್ಲಾಸ್ ಅಂದ್ರೆ ನಿಮ್ಗೆ ಪ್ಲೇನು, ಡಿಸೈನ್ ಗ್ಲಾಸ್. ಇದು ಹೋಟೆಲ್ ನಲ್ಲಿ ಯೂಸ್ ಮಾಡ್ಬೋದು. ಇದು ತೊಳಗಿನ ನೀಟ್ ಆಗಿರುತ್ತೆ. ಬ್ರೇಕ್ ಆಗೋದು, ಕಟ್ ಆಗೋದು ಏನಾಗಲ್ಲ. ಅಕಸ್ಮಾತ್ ಏನಾದ್ರೂ ಪಿಸ್ಟ್ ಚೇಂಜ್ ಇರುತ್ತೆ. ನಿಮ್ಗೆ ಇದು ಪ್ಲೈನ್ ಗ್ಲಾಸ್ ಅಲ್ಲಿ ಮಾಡಿ ತೋರಿಸಿದೀನಿ. ಆಮೇಲೆ ಫ್ಯಾನ್ಸಿ ಹೋಗ್ಬೇಕ್ರೆ ನಿಮ್ಗೆ ಹ್ಯಾಮರಿಂಗ್, ಇವಾಗ ಬಿರಿಯಾನಿ ಹಂಡಿ ತೋರಿಸಲ್ಲ, ಆ ಪಾಡಲ್ಲಿ ನಿಮ್ಗೆ ಪ್ಲೇಟು ಸಿಗುತ್ತೆ. ಇದು ಗ್ಲಾಸ್ ಹ್ಯಾಮರ್ದು ಮನೆ ಯೂಸ್ಗೂ ಆಗುತ್ತೆ, ಹೋಟೆಲ್ ಯೂಸ್ಗೂ ಆಗುತ್ತೆ, 2 in 1 ಆಗುತ್ತೆ ಮೇಡಮ್. ಇದಕ್ಕೆ ಏನೇನೋ ಬ್ರೇಕ್ ಆದ್ರೆ, ಕಟ್ ಆದ್ರೆ ಪಿಸ್ಟ್ ಚೇಂಜ್ ಇರುತ್ತೆ ನಿಮ್ಗೆ. ಆಮೇಲೆ ಫ್ಯಾನ್ಸಿ ಇದೆಲ್ಲ ಸ್ಯಾಂಪಲ್ ಇಟ್ಟಿದ್ದೀನಿ ಮೇಡಮ್. ನಿಮ್ಗೆ ಬಲ್ಕ್ ಬೇಕಂದ್ರೆ 5 ಮಿನಿಟ್ ಮೇಡಮ್, ಬಲ್ಕ್ ಐಟಮ್ ಸಿಗ್ಬಿಡುತ್ತೆ. ಸ್ಯಾಂಪಲ್ ಐಟಮ್ ನಾನು ತೋರಿಸ್ತಿರೋದು, ಯಾಕಂದ್ರೆ ನಂಗೆ ಜಾಗ ಇಲ್ಲ ಇಕ್ಕಕ್ಕೆ, ಅದಕ್ಕೋಸ್ಕರ. ನಿಮ್ಗೆ ಏನಿದ್ರು 5 ಮಿನಿಟ್ ಅಲ್ಲಿ ಬಲ್ಕ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಆಮೇಲೆ ನಿಮ್ಗೆ ಚಿಟ್ಟಿ ಗ್ಲಾಸ್ ಬೇಕಾ, ವಾಟರ್ ಗ್ಲಾಸ್ ಬೇಕಾ, ಬೇಕಾ, ಪ್ಲಾಸ್ಟಿಕ್ ಪ್ಲೇಟ್ ಹೇಳ್ಬೇಕಂದ್ರೆ ನಿಮ್ಗೆ ಇದು ಅನ್ಬ್ರೇಕಬಲ್. ಹೋಟೆಲ್ ನಲ್ಲಿ ಇದು ಬಿಸಿ ಬೆಂಡ್ ಆಗೋದು, ಹೊಡೆಯೋದು, ಕಲರ್ ಚೇಂಜ್ ಆಗೋದು ಏನಾಗಲ್ಲ.
ಅನ್ಬ್ರೇಕಬಲ್ ಬರುತ್ತೆ. ಪೀಸ್ ಗ್ಯಾರಂಟಿ ಕೊಡ್ತೀನಿ ನಾನು, ಪೀಸ್ ಗ್ಯಾರಂಟಿ ಕೊಡ್ತೀನಿ. ಇದು ಪಿಸಿಕ್ ಬೆಂಡ್ ಆಗೋದು, ಕಲರ್ ಶೇಡ್ ಆಗೋದು, ಹೊಡೆಯೋದು ಏನಾಗಲ್ಲ. ಆಮೇಲೆ ಇದರಲ್ಲಿ ಪಾರ್ಟೇಷನ್ ಪ್ಲೇಟ್ ಬರುತ್ತೆ, 3 ಪಾರ್ಟೇಷನ್. ಟಿಫಿನ್ ಪ್ಲೇಟ್, ಇಡ್ಲಿ ಏನ ಮಲ್ಟಿಪರ್ಪಸ್ ಕೊಡ್ಬೋದು. ನೀವು ಬಿಸಿ ಹಾಕಿದ್ರೆ ಬೆಂಡ್ ಆಗೋದು, ಕಲರ್ ಶೇಡ್ ಆಗಲ್ಲ, ಬರೀ ಬಟರ್ ಕೋರ್ ಆಗ್ಬೇಕು, ಯೂಸ್ ಮಾಡ್ಬೇಕು ಅಷ್ಟೇ. ಬಟ್ ಮೆಲೆಮಿನ್ ಬೇಕಾದ್ರೆ ಮೆಲೆಮಿನ್ ಸಿಗುತ್ತೆ, ಸ್ಟೀಲ್ ಸಿಗುತ್ತೆ. ಇದು ಸ್ಕ್ವೇರ್ ಪ್ಲೇಟ್ ಪ್ಲಾಸ್ಟಿಕ್, ಇದರಲ್ಲಿ ಬಫೆ ಪ್ಲೇಟ್ ಎಲ್ಲ ಸಿಗುತ್ತೆ ನಿಮ್ಗೆ. ಆಮೇಲೆ ಕ್ವಾರ್ಟರ್ ಪ್ಲೇಟ್, ಇದು ಚಿಕ್ಕದು ಇದು ಪ್ಲೇಟ್. ಆಮೇಲೆ ಕ್ವಾರ್ಟರ್ ಪ್ಲೇಟ್ ಸ್ಟಾಕ್ ಅಲ್ಲಿ ಸ್ಕ್ವೇರ್ ಸಿಗುತ್ತೆ. ಆಮೇಲೆ ಥಾಲಿ ಪ್ಲೇಟ್ ಅಂತಾರೆ ದೊಡ್ಡದು, ಇದು ಅಷ್ಟೇ ಅನ್ಬ್ರೇಕೇಬಲ್, ಹೊಡೆಯಲ್ಲ. ಇದು ಅನ್ಬ್ರೇಕೇಬಲ್, ಇದು ಹೊಡೆಯಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದೀನಿ. ಇದು ಯಾಕಂದ್ರೆ ಇವಾಗ ರಫ್ ಅಂಡ್ ಟೈಮ್ ಯೂಸ್ ಮಾಡ್ತಾರೆ ಹೋಟ್ಲಲ್ಲಿ, ಅದು ರಫ್ ಅಂಡ್ ಟೈಮ್ಗೋಸ್ಕರ ಈ ಹೊಡೆದಿ ತೋರಿಸ್ತಾ ಇರೋದು ನಾನು. ಯಾಕಂದ್ರೆ ಇವಾಗ ತೊಳೆಯೋದ್ರಲ್ಲಿ ಜೋರಾಗಿ ಹಾಕೋದು ಇದು ಮಾಡೋದು ಮಾಡ್ತಾರಲ್ಲ, ಅದಕ್ಕೆ ಸಹ ಹೊಡೆದಿ ತೋರಿಸಿದ್ದು. ಬಿಸಿ ಆಗೋದ್ರು, ಬೆಂಡ್ ಆಗೋದು, ಹೊಡೆಯೋದು ಏನಾಗಲ್ಲ. ಆಮೇಲೆ ಗ್ರೇವಿ ಬೋಲು, ರೈಸ್ ಬೋಲು, ನ್ಯಾಪಿ ಬೋಲು, ಫ್ರೈಡ್ ರೈಸ್ ಬೋಲು, ಚಿಕ್ಕದ್ರಿಂದ ಹಿಡಿದು ಚಟ್ನಿ ಬೋಲಿಂದ ಹಿಡಿದು ನ್ಯಾಪಿ ಬೋಲ್, ರೈಸ್ ಬೋಲ್ ವರೆಗೂ ನಿಮ್ಗೆ ಸಿಗುತ್ತೆ, ಅವೈಲೇಬಲ್ ಸಿಗುತ್ತೆ. ಕಲರ್ ಚಾಕ್ಲೇಟ್, ಗ್ರೀನ್, ಯೆಲ್ಲೋ, ರೆಡ್, ನಿಮ್ಗೆ ಯಾವ್ದು ಕಲರ್ ಇಷ್ಟ ಆಗಿದೆ ಆ ಕಲರ್ ನಿಮ್ಗೆ ಸಿಗುತ್ತೆ. ಬಲ್ಕ್ ಸಿಗುತ್ತೆ, ಎಲ್ಲಾ ಕಲರ್ ಸಿಗುತ್ತೆ ನಿಮ್ಗೆ. ಆಮೇಲೆ ಇಲ್ಲಿ ನೋಡಿ, ಇವಾಗ ಹ್ಯಾಮರಿಂಗ್ ಥಾಲಿ ಹೊಡೆದಿ ನಿಮ್ಗೆ. ಇವಾಗ ರೆಸ್ಟೋರೆಂಟ್ ಅಲ್ಲಿ, ಆಂಧ್ರ ಸ್ಟೈಲ್ ಹೋಟ್ಲಲ್ಲಿ ಫುಲ್ ಮೀಲ್ಸ್ ಅಂತಾರೆ. ಇದಕ್ಕೆ ಬೋಲ್ಸ್ ಬರುತ್ತೆ, ರೈಸ್ ಬೋಲ್ ಬರುತ್ತೆ. ಇವಾಗ 5 ಕಪ್ ಇಟ್ಬಿಟ್ಟು ನಿಮ್ಗೆ ಇದು ಥಾಲಿ ಅಂತ. ಇದು ಚೆನ್ನಾಗಿರುತ್ತೆ, ನೋಡಕ್ಕೆ ಲುಕ್ ಇರುತ್ತೆ ಟೇಬಲ್ ಮೇಲೆ. ಇದ್ರ ನಿಮ್ಗೆ ಬಲ್ಕ್ ಬೇಕಾದ್ರೆ ಸಿಗುತ್ತೆ. ಇದು ಕ್ವಾಲಿಟಿ ನೋಡಿ ಮೇಡಮ್, ಇದು ಕ್ವಾಲಿಟಿ ಹೈ ಕ್ವಾಲಿಟಿ ಆಗಿದೆ, ತುಂಬಾನೇ ಥಿಕ್ನೆಸ್ ಆಗಿದೆ ಕೂಡ, ತುಂಬಾ ಚೆನ್ನಾಗಿದೆ, ನಿಮ್ಗೆ ಯೂನಿಕ್ ಆಗಿದೆ ಇದು. ಆಮೇಲೆ ಚೆನ್ನಾಗಿದೆ ಹ್ಯಾಮರಿಂಗ್ ಇದು. ಆಮೇಲೆ ಪ್ಲಾಸ್ಟಿಕ್ ಅಲ್ಲಿ ಡಿಪ್ಲೇಟ್ ಅಂತಾರೆ, ಇದು ಡಿಪ್ಲೇಟ್ ಇಡ್ಲಿ ಸಾಂಬಾರು, ಅದೇ ಡಿಪ್ಲೇಟ್ ಅಂತಾರೆ ಅದಕ್ಕೆ. ಆಮೇಲೆ ಮೆಲೆಮೆನಲ್ಲಿ ಫುಲ್ ಥಾಲಿ, ಇದು ಮೆಲೆಮೆನಲ್ಲಿ ಅದನ್ನು ಬಲ್ಕ್ ಸಿಗುತ್ತೆ ನಿಮ್ಗೆ. A to Z ಮೇಡಮ್ ಏನ್ ತೋರಿಸಿದೀನಿ ಬಲ್ಕ್ ಸಿಗುತ್ತೆ, ಸ್ಯಾಂಪಲ್ ಇಕ್ಕಿರೋದು ಮೇಡಮ್ ಇಲ್ಲಿ. ಆಮೇಲೆ ಸ್ಕ್ವೇರ್ ಮೆಲೆಮಿನ್ ಪ್ಲೇಟ್ ಅದು ಅಷ್ಟೇ, ಅದು ಸಿಗುತ್ತೆ. ಬಟ್ ಜೋರಾಗಿ ಹಾಕಿದ್ರೆ ಹೊಡಿತದೆ, ಬೇಕು ಅಂತಾರೆ ಹೊಡೆಯಲ್ಲ, ಏನು ಹೊಡೆಯಲ್ಲ. ಇದು ಮೆಲೆಮಿನ್, ಇದು ಒರಿಜಿನಲ್ ಮೆಲೆಮಿನ್ ಅಂದ್ರೆ ಹೊಡೆಯೋದಿಲ್ಲ. ನೋಡಿ ಡಿಸೈನ್ಸ್ ಎಲ್ಲ ಸಿಗುತ್ತೆ ಮೆಲೆಮಿನ್ ಅಲ್ಲಿ. ಕಲರ್ ಯಾಕೆ ಬೇಕಾದ್ರೂ ವೈಟ್ ಸಿಗುತ್ತೆ, ಬ್ಲಾಕ್ ಸಿಗುತ್ತೆ, ಇದ್ರಲ್ಲೂ ಸಿಗುತ್ತೆ ನಿಮ್ಗೆ. ಉಳಿಜಲ್ಡಿ ಅಂತ ಆಯಿಲ್ ಫಿಲ್ಟರ್ ಹೇಳ್ತಾರೆ. ಇವಾಗ ಬಜ್ಜಿ ಬೋಂಡ ಏನೇನೋ ಮಾಡಿದ್ರೆ, ಕಬಾಬ್ ಮಾಡಿದ್ರೆ ಆ ಕಡೆ ಕೆಳಗಡೆ ಬೇಯಿಸಿದ್ರೆ ಸೋರುತ್ತೆ. ಇದು SS ಇದೆ, MS ಇದೆ, ವೈಟ್ ಇದೆ. ನಿಮ್ಗೆ ಯಾವ ತರ ಕ್ವಾಲಿಟಿ ಬೇಕು ಚಿಕನ್ ಸಿಗುತ್ತೆ ನಿಮ್ಗೆ. 3 ವೆರೈಟಿನೂ ಸಿಗುತ್ತೆ ನಿಮ್ಗೆ. ಇದಕ್ಕೆ ಉಳಿ ಜಲ್ಡಿ ಅಂತೀವಿ ನಾವು. ಆಮೇಲೆ ಆಯಿಲ್ ಕಡಿ ನೋಡ್ಬೇಕಂದ್ರೆ 1 ಲೀಟರ್ ಆಯಿಲ್ ಇಂದ 100 ಲೀಟರ್ ವರೆಗೂ ರೆಡಿ ಸಿಗುತ್ತೆ ಇಮಿಡಿಯೇಟ್ಲಿ. 1 ಲೀಟರ್ ಆಯಿಲ್ ಇಂದ 100 ಲೀಟರ್ ಆಯಿಲ್ ವರೆಗೂ ಇದು ದಪ್ಪ ಬರುತ್ತೆ. ಯಾಕಂದ್ರೆ ತಳ ದಪ್ಪ ಬೇಕು. ಇದು ನಿಮಗೆ ಒರಿಜಿನಲ್ ಮೆಟೀರಿಯಲ್ ಜಿಂದಾಲ್ ಐರನ್ ಅಂತಾರೆ. ಇದಕ್ಕೆ ಹಳೆ ಶೀಟ್ ಇತ್ತಂದ್ರೆ ತುಕ್ಕಿಯೋದು, ಕಟ್ಟಾಗೋದು ಆತರ ಆಗುತ್ತೆ. ಇದು ಏನಾಗಲ್ಲ, ಇದು ತಳ ದಪ್ಪ ಬರುತ್ತೆ. ಇದು ಚೆನ್ನಾಗಿ ಬೇಕಾಗಿರೋದು ತಳ ದಪ್ಪ. 1 ಲೀಟರ್ ಹಿಡಿದು 100 ಲೀಟರ್ ವರೆಗೂ ಇಮಿಡಿಯೇಟ್ಲಿ ಸಿಗುತ್ತೆ. ಆಮೇಲೆ ಆಪಂ ಪಡ್ಡು ಅಂತ ಮಾಡ್ತಾರೆ ಪಿಜಿಲಿ, ಎಲ್ಲಿ ಹೋಟ್ಲಲ್ಲಿ ಅಲ್ಲಿ. ಇದು 6, 7, 8, 12, 25, 30, 40, 80 ವರೆಗೂ 100 ರೆಡಿ ಅವೈಲೇಬಲ್ ಸಿಗುತ್ತೆ. ಇದು ಇದಕ್ಕೆ ಪಡ್ಡು ಅಂತಾರೆ, ಗುಂಡು ಬಂಗ್ಲಾ. ಆಮೇಲೆ ಕೈಪತ್ರೆ ನೋಡ್ಬೇಕಾದ್ರೆ ನಿಮ್ಗೆ ಇಂಡಾಲಿಯಂ ಅಲ್ಲಿ ಚೌಟ್ರಲ್ಲಿ ಸಾಂಬಾರ್ ಬರ್ಸಕ್ಕೆ, ಟೀ ಮಾಡಕ್ಕೆ, ಎಲ್ಲ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದ್ರಲ್ಲಿ ಚಿಕ್ಕ ಸೈಜ್, ದೊಡ್ಡ ಸೈಜ್ ಎಲ್ಲ ಅವೈಲೇಬಲ್ ಇದೆ. ಹೇಳ್ಬೇಕಂದ್ರೆ ಮನೆ ಯೂಸ್ಗೆ SS ಇದು ಕೈಪಾತ್ರೆ ಚಿಕ್ಕ ಸೈಜ್, ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ. ಹ್ಯಾಂಡಲ್ ಎಲ್ಲ ಸ್ಟೀಲ್ ಬಂದಿದೆ, ರಿವೀಟಿಂಗ್ ಇದೆ. ಇಂಡಕ್ಷನ್ ಪ್ಲಸ್ 2 in 1 ಆಗುತ್ತೆ. ಕ್ವಾಲಿಟಿ ನೋಡಿ ಮೇಡಮ್ ಹೆಂಗಿದೆ, ಇದು ಸಕ್ಕತ್ತಾಗಿದೆ ಸರ್. ಇದು ಹೆವಿ ಗೇಜ್ ಇದೆ, ಇದು ಸ್ಪೆಷಲ್ ಬಾಲು. 6 ಸೈಜ್, 3 ಪೀಸ್ ಸೈಜ್ ಬರುತ್ತೆ. ಇದ್ರಲ್ಲಿ ನೀವು ಏನ್ ಸೈಜ್ ಬೇಕಂದ್ರೆ ಎಲ್ಲ ಸಿಗುತ್ತೆ ಮೇಡಮ್. ಕ್ವಾಲಿಟಿ ಚೆನ್ನಾಗಿದೆ. ಯಾಕಂದ್ರೆ ಪ್ಲಾಸ್ಟಿಕ್ ಹ್ಯಾಂಡಲ್ ಅಂದ್ರೆ ಇದಾಗುತ್ತೆ ಅಂತ, ಅದು ಸಿಗುತ್ತೆ ನಿಮ್ಗೆ. ಪ್ಲಾಸ್ಟಿಕ್ ಹ್ಯಾಂಡಲ್ ಸಿಗುತ್ತೆ, ಸ್ಟೀಲ್ ಹ್ಯಾಂಡಲ್ ಸಿಗುತ್ತೆ, ಮಲ್ಟಿಪರ್ಪಸ್ ಸಿಗುತ್ತೆ. ಆಮೇಲೆ ಇದು ಸ್ಟೀಲ್ ಇಟ್ಟು ಇವಾಗ ನಿಮ್ಗೆ 2 kg ಅಡಿಗೆಯಿಂದ 100 kg ಅಡಿಗೆವರೆಗೂ ಸಿಗುತ್ತೆ. ಇದು SS, ಇದು MS. ಇದು MS. ಇದು ಯಾಕಂದ್ರೆ ತಳ ಇದು ದಪ್ಪ ಬರುತ್ತೆ. 30 kg, 40 kg, 50 kg ಎಲ್ಲ ಕುಕ್ ಮಾಡ್ಬೇಕಂದ್ರೆ ಇದು ದಪ್ಪ ಬರುತ್ತೆ. ಇದು SS. ನಿಮ್ ಡೊಮೆಸ್ಟಿಕ್ ಯೂಸ್ ಬೇಕಾದ್ರೆ ಇದ್ರಲ್ಲಿ ಚಿಕ್ಕದು ಸಿಗುತ್ತೆ ನಿಮ್ಗೆ, ಪಟ್ಟಿ ಸೈಜ್ ಅಲ್ಲಿ ಚಿಕ್ಕದು ಸಿಗುತ್ತೆ ನಿಮ್ಗೆ. ಎಲ್ಲಾ ಸೈಜ್ ಮಲ್ಟಿಪರ್ಪಸ್ ರೆಡಿ ಸಿಗುತ್ತೆ. ಆಮೇಲೆ ಇದು ಪಾವ್ ಭಾಜಿ ತವ. ಇದು ಹೆವಿ ಬರುತ್ತೆ, ಹೆವಿ ವೇಜ್. ಯಾಕಂದ್ರೆ ತಳ ಅನ್ಬಾರ್ದು, ಪಾವ್ ಭಾಜಿ, ಟೊಮೆಟೊಕ್ಕೆ ಎಲ್ಲ ದಪ್ಪ ಬರುತ್ತೆ ಇದು. ಆಮೇಲೆ ಚೈನೀಸ್ ಡಿಪ್ ಇದೆ, ಚೈನೀಸ್ ಐಟಮ್ ಮಲ್ಟಿಪರ್ಪಸ್ ಚೈನೀಸ್ ಐಟಮ್ ಏನ್ ಬೇಕು ನಿಮ್ಗೆ ಎಲ್ಲ ಸಿಗುತ್ತೆ. ಇದು ಫ್ರೈ ಪ್ಯಾನ್ ಇಂಡಿಯನ್. ಇದರಲ್ಲಿ ಸೈಜ್ 10, 11, 12, 13, 14, 15 ಅವೈಲೇಬಲ್ ರೆಡಿ ಸಿಗುತ್ತೆ. ಇವಾಗ ಇದು ನಾನು ಚೈನೀಸ್ ಕಡಿ ತೋರಿಸ್ತಾ ಇರೋದು. ಇದು ಚೈನೀಸ್ ಕಡಿ ನಿಮ್ಗೆ 10, 11, 12, 14, 15 ಎಲ್ಲ ಸೈಜ್ ಬರುತ್ತೆ. ಇದು ಚೈನೀಸ್ ಡಬ್ಬು, ವುಡ್ ಹ್ಯಾಂಡಲ್ ಬರುತ್ತೆ, ಪ್ಲಸ್ ಸ್ಟೀಲ್ ಹ್ಯಾಂಡಲ್ ಬರುತ್ತೆ. ಇದು ಚೈನೀಸ್ ಹೊಡೆಯೋದು. ಇದರಲ್ಲೂ ಸಿಗುತ್ತೆ ಚೈನೀಸ್ ಬೆಲ್ಟ, ಸ್ಲೈಸರ್ ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ.
ಆಮೇಲೆ ಜ್ಯೂಸ್ ಅಲ್ಲಿ ಜ್ಯೂಸ್ ಕೌಂಟರ್ ಅಲ್ಲಿ ಹೋಗ್ಬಿಟ್ರೆ ಜ್ಯೂಸ್ ಸ್ಟೀನರ್, ಜ್ಯೂಸ್ ಕೆಳಗಡೆ ಪಾತ್ರೆ ಇಕ್ಕೋದು, ಜ್ಯೂಸ್ ಗ್ಲಾಸ್, ಸುಜಾತ ಮಿಕ್ಸಿ, ಜ್ಯೂಸ್ ಎಲ್ಲ ನಿಮ್ಗೆ ರೆಡಿ ಸಿಗುತ್ತೆ. ಕಂಪ್ಲೀಟ್ ಜ್ಯೂಸ್ ಐಟಮ್ ಬೇಕಾ ಕಂಪ್ಲೀಟ್ ಸೆಟ್ ಸಿಗುತ್ತೆ, ಹೋಟೆಲ್ ಐಟಮ್ ಬೇಕಾ ಕಂಪ್ಲೀಟ್ ಸೆಟ್ ಸಿಗುತ್ತೆ, ಕ್ಯಾಟರಿಂಗ್ ಬೇಕಾ ಫುಲ್ ಸೆಟ್ ಸಿಗುತ್ತೆ, ಪಿಜಿ ಬೇಕಾ ಫುಲ್ ಸೆಟ್ ಸಿಗುತ್ತೆ. ಸ್ಟೀಲ್ ಕಡೆಗಳು ಈ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಅವೈಲೇಬಲ್ ಸಿಗುತ್ತೆ. ಇದು ಕ್ವಾಲಿಟಿ ಇಂಡಕ್ಷನ್ ಪ್ಲಸ್ 2 ಆಗುತ್ತೆ. ಇದರಲ್ಲಿ ನಿಮಗೆ ಕ್ವಾಲಿಟಿ ನೋಡಿದ್ರೆ ಈ ಕ್ವಾಲಿಟಿ ನೋಡಿ. ಇದು ಫ್ಲಾಟ್ ಬಾಟಮ್, ಸ್ಯಾಂಡ್ವಿಚ್ ಬಾಟಮ್. ಇದು ಇಂಡಕ್ಷನ್ ಪ್ಲಸ್ 2 ಯೂಸ್ ಆಗುತ್ತೆ ನಿಮ್ಗೆ. ನಮ್ ಕಡೆ ಇದ್ರಲ್ಲಿ ನಿಮ್ಗೆ ಚಿಕ್ಕದು ದೊಡ್ಡದು ಎಲ್ಲ, ಯಾಕಂದ್ರೆ ಪಿಜಿಲ್ ಎಲ್ಲ ಪಲ್ಯ ಮಾಡ್ತಾರೆ, ಯಾಕಂದ್ರೆ ತಳ ಹಣ್ಣು ದೊಡ್ಡದು ಅಂತ ಇಂಡಾಲಿಯಂ ಯೂಸ್ ಮಾಡ್ತಾರೆ. ಇದು ಆಯಿಲ್ ಐಟಮ್, ಪೂರಿ, ಬೋಂಡ, ಬಜ್ಜಿ, ಕಬಾಬು ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಸ್ವೀಟ್ ಐಟಮ್ ಏನೆಲ್ಲ ನಿಮ್ಗೆ ಪಲ್ಯಗೆಲ್ಲ ಬ್ಲಾಕ್ ಅನ್ಬಾರ್ದು ಅಂತ ಮಾಡ್ತಾರೆ. ಇವಾಗ ಸ್ಟೀಲ್ ಕಡೆಯಲ್ಲಿ ನಿಮ್ಗೆ ಕ್ವಾಲಿಟಿ ಬರುತ್ತೆ, ಇದು ಹೆವಿ ಬರುತ್ತೆ. ಈ ಕ್ವಾಲಿಟಿ ಒಂದ್ಸಲ ನೋಡಿ ಮೇಡಮ್, ಇದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ. ತುಂಬಾ ಹೆವಿ ಇದೆ. ಡೊಮೆಸ್ಟಿಕ್ ಸಿಗುತ್ತೆ, ಕಮರ್ಷಿಯಲ್ ಸಿಗುತ್ತೆ, 2-in-1 ಸಿಗುತ್ತೆ ನಿಮ್ಗೆ. ಆಮೇಲೆ ಇಂಡಾಲಿಯಂ ಪಾತ್ರೆ 1 kg ಇಂದ 200 kg ವರೆಗೂ ಬೇಸ್ ಸಿಗುತ್ತೆ ಅಂತ. ಅದಕ್ಕೆ ಮುಚ್ಚ ಪಾತ್ರೆಗಳು, ಮುಚ್ಚ ಪ್ಲೇಟ್ಗಳು. ಯಾಕಂದ್ರೆ ಚಿಕ್ಕ ಸೈಜ್ ಅಲ್ಲಿ ಇಟ್ಟಿದ್ದೀನಿ, ದೊಡ್ಡ ಸೈಜ್ ಎಲ್ಲ ಬೆಳಗಡೆ ಇಟ್ಟಿದ್ದೀನಿ ನಾನು. ಇದು ಇಂಡಾಲಿಯಂದು ಮುಸ್ಲಾ ಬರುತ್ತೆ. ಚಿಕ್ಕ ಸೈಜ್ ಇಂದ ಹಿಡಿದು ಫುಲ್ ಸೆಟ್. ಸ್ಪೇರ್ ಬೇಕಾದ್ರೆ ಸಿಗುತ್ತೆ, ಪಾತ್ರೆ ಸಮೇತ ಬೇಕಾದ್ರೆ ಸಿಗುತ್ತೆ ನಿಮ್ಗೆ. ಇನ್ನೇನು ಆಪ್ಷನ್ ಇದೆ. ಆಮೇಲೆ ಆಯಿಲ್ ದರ, ಇವಾಗ ಬಾಂಡ್ಲಿ ತಗೊಂಡಿರ್ತೀರಾ, ಇದ್ರಲ್ಲಿ ಮೆಶ್ ಬರುತ್ತೆ. ಇದು ಆಯಿಲ್ ದರ. ಇದು ಸ್ಟೀಲ್. ಇದು ಬೂಂದಿ ಜಾರ. ಇದರಲ್ಲಿ ಲಾಡು, ಬೂಂದಿ, ಮೋತಿಚೂರ್ ಎಲ್ಲ ಅವೈಲೇಬಲ್ ಸೈಜ್ ರೆಡಿ ಸಿಗುತ್ತೆ. ಬಟ್ ಕಮರ್ಷಿಯಲ್. ಡೊಮೆಸ್ಟಿಕ್ ಅಂದ್ರೆ ಸ್ವಲ್ಪ ಚಿಕ್ಕದ್ ಬರುತ್ತೆ, ಅದು ಸಿಗುತ್ತೆ ನಿಮ್ಗೆ. ಇದು MS. ಇದು ಇಂಡಾಲಿಯಂ ಪಟ್ಟು. ಅವಾಗಲೇ ತೋರಿಸಿದ್ದು ಕ್ಯಾಸ್ಟ್ ಐರನ್, ಪಲ್ಪದ ಕಲ್ಲು. ಇದು ನಿಮ್ಗೆ ಇಂಡಾಲಿಯಂ ಪಟ್ಟು. ಇದರಲ್ಲಿ ಸೈಜ್ ಅವೈಲೇಬಲ್ ಇದೆ. 60 ಪೀಸ್ ಮಾಡೋದ್ ಬೇಕಾದ್ರೂ ಅವೈಲೇಬಲ್ ರೆಡಿ ಸಿಗುತ್ತೆ. ಗೇಜ್ ಹೆವಿ ಬರುತ್ತೆ. ಕ್ವಾಲಿಟಿ ನೋಡಿ ಮೇಡಮ್, ಇದು ಹೌದು ಹೆವಿ ಗೇಜ್ ಇದೆ. ಹೆವಿ ಗೇಜ್ ಬರುತ್ತೆ. ಆಮೇಲೆ ಬ್ಲಾಕ್ ಮೆಟಲ್ ನಿಮ್ಗೆ ಕಡಾಯಿ ಬೇಕಾ, ಸ್ಟೀಲ್ ಟೋಪ್ ಬೇಕಾ, ಆಮೇಲೆ ಸ್ಟೀಲ್ ಟೋಪ್ ಬೇಕಾ, ಎಲ್ಲ A to Z ಸಿಗುತ್ತೆ. ಕೈ ಪಾತ್ರೆ, ಆಮೇಲೆ ಟ್ರಿಪ್ಲೆ ಕಂಪ್ನಿ ಐಟಮ್ ನಿಮ್ಗೆ ಏನ್ ಬೇಕು ಟ್ರಿಪ್ಲೆದು ಫ್ರೈ ಪಾನ್ ಸಿಗುತ್ತೆ, ಕಡಾಯಿ ಸಿಗುತ್ತೆ, ಪಾತ್ರೆ ಸಿಗುತ್ತೆ ನಿಮ್ಗೆ. ಟ್ರಿಪ್ಲೆ ಕಂಪ್ನಿ ಡಬ್ರಿ ಇದೆ. ಟ್ರಿಪ್ಲೆ ಪಾತ್ರೆ ತೋರ್ತದೆ. ಆಮೇಲೆ ಮನೆ ಯೂಸ್ಗೆ ಡೊಮೆಸ್ಟಿಕ್ ಮಸಾಲಾ ಬಾಕ್ಸ್ ಒಗ್ಗರಣೆ ಡಬ್ಬಿ ಅಂತಾರೆ. ನಿಮ್ಗೆ ಕಮರ್ಷಿಯಲ್ ಹೋಟೆಲ್ ಅಲ್ಲಿ ಬೇಕಂದ್ರೆ 6, 8, 9, 12 ಆತರ ಬರುತ್ತೆ. ಇದು ಡೊಮೆಸ್ಟಿಕ್ ಯೂಸ್, ಮನೆಯಲ್ಲಿ ಒಗ್ಗರಣೆ ಡಬ್ಬಿ ಅಂತ ಯೂಸ್ ಮಾಡ್ಕೊಂತಾರೆ. ಇದರಲ್ಲೂ 12 ನಂಬರ್, 30 ನಂಬರ್, 40 ನಂಬರ್ ಎಲ್ಲ ಅವೈಲೇಬಲ್ ಸೈಜ್ ಸಿಗುತ್ತೆ. ಆಮೇಲೆ ಟ್ರಿಪ್ಲೆ ಕಂಪ್ನಿ ಪಾತ್ರೆ ಹೇಳಿದೆ ನಿಮ್ಗೆ, ಯಾಕಂದ್ರೆ ಎಲ್ಲ ಲೈಟ್ ವೇಟ್ ತೋರಿಸ್ತಾರೆ ಅಂತ. ಇದು ಗೇಜ್ ನೋಡಿ ಮೇಡಮ್, ಹೆವಿ ಗೇಜ್, ತಳಸಿ ಎಲ್ಲ ವೆಜ್ ನಾನ್ ವೆಜ್ ಎರಡು ಮಾಡ್ಕೊಬಹುದು ಡೊಮೆಸ್ಟಿಕ್ ಅಲ್ಲಿ. ತಳ ಇದೆ ಫ್ರೆಂಡ್ಸ್, ಇದು ನೋಡಬಹುದು ನೀವು. ತುಂಬಾ ಟ್ರಿಪ್ಲೆ ಕಂಪ್ನಿ ಬರುತ್ತೆ, ತಳ ದಪ್ಪ ಬರುತ್ತೆ. ನೋಡಿ ತಳ ಸೀರು ಏನಾಗಲ್ಲ. ಸೂಪರ್ ನೋಡಿ. ಸೊ ಬ್ರಾಂಡೆಡ್ ಕಲೆಕ್ಷನ್ಸ್ ಎಲ್ಲಾನು ಕೂಡ ಇವ್ರ ಹತ್ರ ಇದೆ. ತುಂಬಾನೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂತ ಎಲ್ಲಾ ಕಲೆಕ್ಷನ್ಸ್ ಗಳು ಒಳ್ಳೆ ಕಲೆಕ್ಷನ್. ವಿಸಿಟ್ ಮಾಡಿ, ವಿಸಿಟ್ ಮಾಡಿ, ನೀವು ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ನಮ್ ಕ್ವಾಲಿಟಿ ಬಗ್ಗೆ. ಯಾಕಂದ್ರೆ ಹೇಳೋದೊಂದು ತೋರಿಸೋದೊಂದಿಲ್ಲ. ನೀವು ಅಂಗಡಿ ಹತ್ರ ವಿಸಿಟ್ ಮಾಡಿ ನಿಮ್ಗೆ ಏನ್ ಕ್ವಾಲಿಟಿ ಇದೆ ನಿಮ್ ಕಣ್ಣಿಂದ ನೋಡಿ ನೀವು ತಗೊಂಡೋಗಿ. ಸೂಪರ್ ರೀಸನಬಲ್ ರೇಟ್ ಕೊಡ್ತೀನಿ, ಕ್ವಾಲಿಟಿ ಕೊಡ್ತೀನಿ, ರೇಟ್ ಕೊಡ್ತೀನಿ ಮೇಡಮ್. ಬೆಂಗಳೂರು ಕಾಂಪಿಟೇಟಿವ್ ರೇಟ್ ಇರುತ್ತೆ ನಮ್ಮ ಹತ್ರ. 5 ರೂಪೀಸ್ ಕೇಳಿ ತಗೊಂಡ್ಬಿಡ್ತೀನಿ, ಕ್ವಾಲಿಟಿ ಕೊಡ್ತೀನಿ ಮೇಡಮ್. ಕ್ವಾಲಿಟಿ ಕೊಡ್ಬೇಕು, ಯಾಕಂದ್ರೆ ನಂಬಿಕೆ ಮುಖ್ಯ. ಕಸ್ಟಮರ್ ನಂಬಿಕೆ ಮಾಡಿ ನಮ್ಮ ಅಂಗಡಿಗೆ ಬಂದಿರ್ತಾರೆ, ಆ ನಂಬಿಕೆ ನಾವು ಉಳಿಸ್ಕೊಬೇಕು ಮೇಡಮ್. ನೀವು ಬನ್ನಿ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ, ಕ್ವಾಲಿಟಿ ಕೊಡ್ತೀನಿ, ರೇಟ್ ಕೊಡ್ತೀನಿ.